ಅದು ಗಡಿಯನ್ನ ದಾಟದೇನೆ ಹೊಡೆದಿದ್ದೀವಿ ನಾವು. ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿರೋದು. ಮಧ್ಯರಾತ್ರಿ 1:05ರಿಂದ ಶುರುವಾಗುತ್ತೆ, 1:30ಗೆ ದಾಳಿ ಮುಗಿದೋಗುತ್ತೆ. 25 ನಿಮಿಷಗಳ ಕಾರ್ಯಾಚರಣೆಯಲ್ಲಿ 21ರ ಉಗ್ರ ನೆಲೆಯನ್ನ ಧ್ವಂಸ ಮಾಡಿರೋದು. 24 ಮಿಸೈಲ್ಗಳನ್ನ ಇದರಲ್ಲಿ ಬಳಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಉಗ್ರ ಮೌಲಾನಾ ಮಸೂದ್ ಕುಟುಂಬದ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು. ಮತ್ತೊಬ್ಬ ಉಗ್ರ ಖರಿ ಮೊಹಮ್ಮದ್ ಇಕ್ಬಾಲ್ ಕುಟುಂಬದ 10 ಸದಸ್ಯರು ಫಿನಿಶ್ ಆಗಿದ್ದಾರೆ ಅಂತ ಹೇಳಿ ಏರ್ ಸ್ಟ್ರೈಕ್ ನಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವಾಗಿರುವಂತ ಶಂಕೆ ಇದೆ. ನನಗಿರುವಂತ ಮಾಹಿತಿಗಳ ಪ್ರಕಾರ ಒಟ್ಟು 24 ಅಂತ ಇದ್ರು, ಅದು 26 ಮಿಸೈಲ್ಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋದು. ಕಾರಣ 26 ನಮ್ಮ ಸಾವೇನಾಗಿದೆ, ನರರಾಕ್ಷಸರು ಸಾವನ್ನಪ್ಪಿದ್ರಲ್ಲ, ಪ್ರತಿಯೊಬ್ಬರಿಗೂ ಒಂದು ಲೆಕ್ಕ ಇಟ್ಕೊಂಡು ಒಟ್ಟು 26 ಮಿಸೈಲ್ಗಳನ್ನ ಹೊಡೆದು ಬಂದಿದ್ದಾರೆ ಅನ್ನುವಂಥ ಲೆಕ್ಕಗಳು ಬರ್ತಾ ಇದೆ. ನೋಡಿ, ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಇವತ್ತು ಸಾಕ್ಷಿಗಳ ಸಮೇತವಾಗಿ. ಕೋಟ್ಲಿ 21 ಉಗ್ರ ನೆಲೆಗಳನ್ನು ಉಡೀಸ್ ಮಾಡಿರುವಂಥದ್ದು, ಕೋಟ್ಲಿಯಲ್ಲಿ ಟಾರ್ಗೆಟ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ. ಅರಣ್ಯ ಪ್ರದೇಶದ ಒಳಗಡೆಗೆ ಇರುವಂತಹ ಉಗ್ರರ ಟೆರರಿಸ್ಟ್ ಕ್ಯಾಂಪ್ ಅದು ಹೊಡೆದಾಕಿದ್ದಾರೆ. ಸರ್ಜಲ್, ಈ ಸರ್ಜಲ್ ಭಾಗ ಏನಿದೆ, ಸರ್ಜಲ್ ಭಾಗವನ್ನ ಕೂಡ ಹೊಡೆದು ಹಾಕಿದೆ ನಮ್ಮ ಸೇನೆ. ಮೆಹಮೂನ್ ಜೋಯ್. ಸೊ ಪ್ರತಿಯೊಂದಕ್ಕೂ ಕೂಡ ಯಾವುದು ಏನು ಜಾಗ ಎಲ್ಲಿ ಅನ್ನುವಂಥದ್ದನ್ನು ಎಲ್ಲವೂ ಕೂಡ ಹೇಳಿದ್ದಾರೆ. ಸೊ ಸರ್ಜಲ್ ಅಂತ ಏನು ಹೇಳಿದ್ವಿ, ಅದು ಸಿಯಾಲ್ಕೋಟ್ ಅಂತಾರಾಷ್ಟ್ರೀಯ ಗಡಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ, 8 ಕಿಲೋಮೀಟರ್. ಮುರ್ದಿಕೆ ಬಹಳ ಮುಖ್ಯವಾಗಿರುವಂಥದ್ದು. ಈ ಮುರ್ದಿಕೆ ಏನಿದೆಯಲ್ಲ, ಟ್ರೈನಿಂಗ್ ಸೆಂಟರ್ಸ್ಗಳು ಬಹಳ ದೊಡ್ಡದಾಗಿ. ಸೊ ಹಾಗಾಗಿ ಕಸಬ್ನ ಕರ್ಕೊಂಡು ಬಂದಿದ್ದು ಅಲ್ಲೇ ಟ್ರೈನಿಂಗ್ ಆಗಿದ್ದು ಅಂತ ಅವನು ಹೇಳಿದ್ದು. ಸವಾಯಿನಾಲ ಇವೆಲ್ಲವೂ ಕೂಡ 21 ಉಗ್ರ ನೆಲೆಗಳನ್ನು ಉಡಿಸ್ ಮಾಡಿರುವಂಥ ಲೆಕ್ಕಗಳನ್ನು ನಿಮ್ಗೆ ಹೇಳ್ತಾ ಇದ್ವಿ. ಪ್ರತಿಯೊಂದಕ್ಕೂ ಕೂಡ ಹೇಳಿದ್ದಾರೆ. ಮಸ್ಕರ್ ಎ ಅಕ್ಸಾ ನೇರವಾಗಿ ಫಿನಿಶ್ ಅನ್ನು ಮಾಡಿರೋದು. ಇಷ್ಟೂ ಕೂಡ ಉಗ್ರರ ನೆಲೆಗಳು. ಅಬ್ದುಲ್ ಬಿನ್ ಮಸೂದ್ ಜಾಗ, ಇವೆಲ್ಲ ಟ್ರೈನಿಂಗ್ ಸೆಂಟರ್ಗಳು. ದುಲಾಯಿ ಇದು ಕೂಡ ನೆಲೆ. ಗರಹಿ ಅಬಿಬುಲ್ಲಾ, ಸೊ ಇದು ಕೂಡ ಉಗ್ರ ನೆಲೆ, ಉಡೀಸನ್ನ ಮಾಡಿರೋದು. ಪ್ರತಿಯೊಂದಕ್ಕೂ ಕೂಡ ಲೆಕ್ಕಗಳನ್ನು ಕೊಡುವಂಥ ಕೆಲಸವನ್ನ ಇವತ್ತು ಭಾರತೀಯ ಸೇನೆ ಮಾಡಿದೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ 21 ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿರುವಂಥದ್ದು. ಪ್ರತಿಯೊಂದು ಉಗ್ರರಿಗೂ ಕೂಡ ಏನು ಮುಟ್ಟಿಸಬೇಕಾಗಿತ್ತು ಅದನ್ನು ಮುಟ್ಟಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಮೋದಿಯಿಂದ ಏನು ಉತ್ತರ ಕೊಡಿಸ್ಬೇಕಾಗಿತ್ತು ಅದನ್ನು ಕೊಡಿಸಿದ್ದಾರೆ. ಕಾರಣ ಮೋದಿಗೆ ಹೋಗಿ ಹೇಳಿ ಅಂತಂದಿದ್ರಲ್ಲ, ಹಾಗಾಗಿ ಆ ನಿಟ್ಟಲ್ಲಿ ಆ ಪ್ರಶ್ನೆ ಬಂತು. ಬಟ್ 26 ಮಿಸೈಲ್ಗಳನ್ನು ಇದರಲ್ಲಿ ಬಳಕೆ ಮಾಡಿದ್ದಾರೆ ಅನ್ನೋದು ನಾನು ಕೇಳಿ ಬರ್ತಾ ಇದೆ. 26 ಹೇಗೆ ನಮ್ಮಲ್ಲಿ ಸಾವಾಯಿತು, ಆ 26 ಜನರಿಗೆ ಪ್ರತಿಯೊಬ್ಬರ ಲೆಕ್ಕದಲ್ಲಿ 26 ಮಿಸೈಲ್ಗಳನ್ನು ಹೊಡೆದು ಬಂದಿದ್ದಾರೆ ಅನ್ನುವಂಥ ಲೆಕ್ಕ ಸಿಗ್ತಾ ಇದೆ. ಕರೆಕ್ಟಾ ಅದು? ಹೌದು. ಈಗಿರುವಂಥ ಮಾಹಿತಿಗಳ ಪ್ರಕಾರ 21 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಲಾಗಿತ್ತು. 9 ಲೊಕೇಶನ್ಗಳನ್ನು ಟಾರ್ಗೆಟ್ ಮಾಡಿ 21 ಕಡೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇದಕ್ಕೆ 26 ಮಿಸೈಲ್ಗಳನ್ನು ಕೂಡ ಬಳಸ್ಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 26 ಮಿಸೈಲ್ಗಳು ಈ ಒಂದು ಪೆಹಲ್ಗಾಮ್ನ ದುರ್ಘಟನೆಯಲ್ಲಿ 26 ಜನ ಏನು ಸಾವನ್ನಪ್ಪಿದ್ರು ಅದನ್ನು ಸಿಂಬಲೈಸ್ ಮಾಡಿದರೆ, ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರೇನಿದೆ ಅದು ಅವರ ಕುಂಕುಮ ಭಾಗ್ಯವನ್ನು ಕಸಿದುಕೊಂಡಂತಹ ಏನು ಬೆಳವಣಿಗೆ ಏನಿತ್ತು ಅದನ್ನು ಸಿಂಬಲೈಸ್ ಮಾಡುತ್ತೆ. ಸೊ ಈ ಎರಡೂ ಸಿಂಬಲೈಸ್ಗಳನ್ನ ಇಟ್ಕೊಂಡು ಈ ಒಂದು ದಾಳಿಯನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಮುಂದೆ ಭವಿಷ್ಯದಲ್ಲೂ ಕೂಡ ಉಗ್ರರು ಭಾರತದ ಮೇಲೆ ದಾಳಿಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಇದನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ನಾವು ಏನು ಕೊಟ್ಟಿರ್ತೀವಿ ಅದು ನಮಗೆ ವಾಪಸ್ ತಿರುಗಿಸಿ ಬರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಈ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಮತ್ತೆ ಮುಖ್ಯವಾಗಿ ನೋಡಿ, ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಬೇಕಾದಂತ ಸಂದರ್ಭದಲ್ಲೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೇಂದ್ರ ಸರ್ಕಾರ ರವಾನಿಸುವಂತ ಕೆಲಸ ಮಾಡಿತ್ತು. ಅದು ಏನು ಅಂದ್ರೆ, ಮಹಿಳಾ ಅಧಿಕಾರಿಗಳಿಂದ, ಮಹಿಳಾ ವಾಯುಸೇನೆಯ ಅಧಿಕಾರಿಗಳಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುವಂತ ಕೆಲಸವನ್ನು ಕೂಡ ಮಾಡಿತ್ತು. ಅಂದ್ರೆ ಏನು ಮಹಿಳೆಯರಿಗೆ ಅನ್ಯಾಯ ಆಗಿತ್ತು ಅವರಿಗೆ ಮಹಿಳೆಯರ ಮೂಲಕವೇ ನಾವು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ದೇಶದಲ್ಲಿ ಮಹಿಳಾ ಶಕ್ತಿ ಎಷ್ಟು ಬಲಿಷ್ಠವಾಗಿದೆ ಅನ್ನುವಂತಹ ಸಂದೇಶವನ್ನು ಕೂಡ ಸಾರುವಂತ ಕೆಲಸವನ್ನು ಈಗ ಮೋದಿ ಸರ್ಕಾರ ಮಾಡಿರುವಂಥದ್ದು. ಉಗ್ರರಿಗೆ ಈ ಮೂಲಕ ಸ್ಪಷ್ಟವಾದಂತ ಸಂದೇಶಗಳು ಕೊಡ್ತಾ ಇರುವಂಥದ್ದು. ಭಾರತದ ತಂಟೆಗೆ ಬಂದ್ರೆ ಅದಕ್ಕೆ ಪ್ರತೀಕಾರ ಕಟ್ಟಿಟ್ಟ ಬುತ್ತಿ, ಮತ್ತೆ ಅದು ಯಾವ ರೂಪದಲ್ಲಿ ನೀವು ದಾಳಿಯನ್ನು ಮಾಡಿರ್ತೀರೋ ಅದೇ ರೂಪದಲ್ಲಿ, ಅದಕ್ಕಿಂತ ದ್ವಿಗುಣ ರೂಪದಲ್ಲಿ ಪ್ರತಿಕ್ರಿಯೆ ಇರುತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ರಾತ್ರಿ ನಡೆದಂತ ದಾಳಿಯಲ್ಲಿ 100ಕ್ಕಿಂತ ಹೆಚ್ಚು ಉಗ್ರರು ಸಾವನ್ನಪ್ಪಿರುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳಿದಾವೆ. ಉಗ್ರ ಮಸೂದ್ ಅಜಾರ್ನ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ, ಉಗ್ರ ಇಕ್ಬಾಲ್ ಅನ್ನುವಂಥವನ ಕುಟುಂಬಸ್ಥರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಒಂದು ದೊಡ್ಡ ಮಾಸ್ ಅಟ್ಯಾಕ್ ಆಗಿರುವಂಥದ್ದು ಅರುಣ್ ಇದು.